ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಟೆಕ್ ನ್ಯೂಸ್ ಎಪಿಸೋಡ್ ಬಂದ್ಬಿಟ್ಟು ನಮಗೆ ಅಂತ 51 ಅಂತ ಹೇಳ್ಬೋದು. ಇವತ್ತು ಟೆಕ್ ನ್ಯೂಸ್ ಸಖತ್ತಾಗಿದ್ದಾವೆ. ಸೊ ಏನಿಲ್ಲ, ಇವತ್ತು ಹೋಲಿ, ಓಕೆನಾ, ಹೋಲಿಡೇ. ಇವತ್ತು ಹಾಲಿಡೇ ಅಲ್ಲ, ಹೋಲಿ, ಓಕೆನಾ. ನಿನ್ನೆ ಇದು ಯುಗಾದಿ ಹಬ್ಬ ಇತ್ತು, ಇವತ್ತಿನ ಹೋಲಿ. ಆ್ಯಕ್ಚುಲಿ ಹಳ್ಳಿಗಳೆಲ್ಲ ಇವತ್ತಿನ ದಿವಸನೇ ಮಾಡೋದು ಹೋಲಿ ಹಬ್ಬ. ಸೊ ಬೇರೆ ಕಡೆ ಸಿಟಿ ಎಲ್ಲ ಹಬ್ಬಕ್ಕಿಂತ ಮುಂಚೆನೇ ಸಪ್ರೇಟ್ ಅದಕ್ಕೊಂದು ಡೇ ಇಟ್ಕೊಂಡು ಹೋಲಿ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಇದೆಲ್ಲ ಹಬ್ಬಗಳು ನಾರ್ಮಲ್ಲು. ನಾನು ಸಹ ಇವತ್ತು ನೀವೆಲ್ಲರೂ ಹೋಲಿ ಹಬ್ಬ ಆಡಿರಿ ಅನ್ಕೊತೀನಿ, ಬಟ್ ನಾನಂತ ಆಡಿಲ್ಲ, ವೀಡಿಯೋ ಅಪ್ಲೋಡ್ ಮಾಡೋದಿತ್ತು. ಸೊ ಅದಕ್ಕೆ ಫಸ್ಟ್ ಫೀಚರು ಆಮೇಲೆಲ್ಲ. ಸೊ ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟೆ ಅಂದರೆ ಇವತ್ತು ಸಹ ಏನಂತ ಟೆಕ್ ನ್ಯೂಸ್ ಮಾತ್ರ ಸಖತ್ತಾಗಿದ್ದಾವೆ. ಈ ವಿಡಿಯೋ ಮಾತ್ರ ಎಂಡ್ವರೆಗೆ ನೋಡು, ಓಕೆನಾ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸ ಬಂದಿದ್ದರೆ ಮಾತ್ರ ಕೆಳಗಡೆ ನೋಟಿಫಿಕೇಶನ್ ಸಬ್ಸ್ಕ್ರೈಬ್ ಮಾಡ್ತಾ ಕ್ಲಿಕ್ ಮಾಡಿ, ಸ್ವಲ್ಪ ಲೈಕ್ ಕೊಟ್ಟು ಮೋಟಿವೇಶನ್ ಫೀಲ್ ಆಗಿ ಇದು ನಮ್ಮ ಡೈಲಿ ಟೆಕ್ ಅಪ್ಡೇಟ್ಸ್ ನಮಗೆ ಟ್ರೈ ಮಾಡ್ತಾನೆ ಇರ್ತೀನಿ ನಿಮಗಾಗಿ. ಸೊ ಇನ್ಯಾಕೆ ಲೇಟ್, ಈ ವಿಡಿಯೋ ಸ್ಟಾರ್ಟ್ ಮಾಡಿ. ಇನಿಷಿಯಲಿ ಫಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಅಂತ ನಥಿಂಗ್ ಕಡೆಯಿಂದ ನಥಿಂಗ್ ಇಯರ್ 2 ಈ ಬಡ್ಸ್ ನಮಗೆ ಏನಂತಂದರೆ ಲಾಂಚ್ ಆಗಿದೆ ಅಂತ ಹೇಳ್ಬೋದು. ಒಂದು 2 ಡೇಸ್ ಆಯಿತು ಅಷ್ಟೇ, ಜಾಸ್ತಿ ನಾನು 2 ಡೇಸು. ನಾನು ಆ್ಯಕ್ಚುಲಿ ಮೊನ್ನೆನೇ ವಿಡಿಯೋದ ಟೆಕ್ ನ್ಯೂಸಲ್ಲಿ ಹೇಳ್ಬೇಕಾಯ್ತು, ಇದ್ರ ಬಗ್ಗೆ ನಮಗೆ ಸ್ಪೆಸಿಫಿಕೇಷನ್ಸ್ ಏನು ಸರಿ ಗೊತ್ತಾಗಲಿಲ್ಲ. ಅದಕ್ಕೆ ಏನಂತಂದರೆ ಇವತ್ತೆಲ್ಲ ಸ್ಪೆಸಿಫಿಕೇಷನ್ಸ್, ಹಿಂದಿ ಸ್ಪೆಸಿಫಿಕೇಷನ್ಸ್ ಎಲ್ಲ ಗೊತ್ತಾಗೋದು, ಅದಕ್ಕೆ ಈ ಟೆಕ್ ನ್ಯೂಸಲ್ಲಿ ಹೇಳ್ತಿದ್ದೀನಿ. ಸೊ ಏನಿಲ್ಲ, ಈ ಇಯರ್ಬಡ್ಸ್ ಇಯರ್ 2 ಅಂದರೆ ನಥಿಂಗ್ ಇಯರ್ 2 ಇದೆಲ್ಲ ಕಂಪೇರಿವ್ಲಿ ಇಯರ್ 1 ಕಂಪೇರ್ ಮಾಡಿದ್ರೆ ಡಿಸೈನ್ ವೈಸು ಚೇಂಜ್ ಆಗಿದೆ, ಸ್ಪೆಸಿಫಿಕೇಷನ್ಸ್ ರಿಲೇಟೆಡ್ ನಮಗೆ ಸ್ವಲ್ಪ ಅಪ್ಗ್ರೇಡ್ ಆಗಿದ್ದಾವೆ ಅಂತ ಹೇಳ್ಬೋದು. ಸೊ ಯಾವ ಸ್ಪೆಸಿಫಿಕೇಷನ್ಸ್ ಅಂದರೆ, ಸೊ ಇದರಲ್ಲಿ ನಮಗೆ ಸೌಂಡ್ ಕ್ವಾಲಿಟಿ ವಿಷಯಕ್ಕೆ ಬಂದರೆ ಮಾತ್ರ ಇದರಲ್ಲಿ 11.6 mm ಡೈನಮಿಕ್ ಡ್ರೈವರ್ಸ್ ಯೂಸ್ ಮಾಡಿದ್ರೆ ಅಂತ ಹೇಳ್ಬೋದು. ಹಾಗೆ ನಮಗೆ ನಾಯ್ಸ್ ಕ್ಯಾನ್ಸಲೇಷನ್ಸ್ ಇರುತ್ತೆ, ಅಂದರೆ ಬೆಟರ್. ಅದೇ ಥರ ನಿಮ್ಗೆ ಕಾಲ್ ಮಾತಾಡ್ತಿರೋ ಯಾವುದೊಂದು ಇಶ್ಯೂಸ್ ಇರಲ್ಲ. ನೆಕ್ಸ್ಟ್ ಬಂದ್ಬಿಟ್ಟೆ ಅಂತಂದರೆ ನಿಮಗೂ ಒಂದು ಇಯರ್ಬಡ್ ಬಗ್ಗೆ ಮಾತಾಡೋದಾದರೆ, ಈ ಇಯರ್ಬಡ್ಡು 4.5 ಗ್ರಾಮ್ಸ್ ಇರುತ್ತೆ. ಹಾಗೆ ಬಂದ್ಬಿಟ್ಟು ಇದರಲ್ಲಿ 34 mAh ಬ್ಯಾಟ್ರಿಯಿಂದನೂ ಬರುತ್ತೆ. ನಮಗೆ IP54 ವಾಟರ್ ರೆಸಿಸ್ಟೆನ್ಸ್ ಅನ್ನೋದನ್ನು ಬರುತ್ತೆ ಅಂತ ಹೇಳ್ಬೋದು. ಹಾಗೆ ನಮಗೆ ಕೇಸ್ ವಿಷಯಕ್ಕೆ ಮಾತಾಡೋದಾದರೆ, ಇದು ನಥಿಂಗ್ ಇಯರ್ 2 ಕೇಸ್ ವಿಷಯಕ್ಕೆ ಬಂದರೆ ಮಾತ್ರ ಇದರಲ್ಲಿ 485 mAh ಬ್ಯಾಟ್ರಿಯಿಂದ ಬರ್ತೈತೆ ಅಂತ ಹೇಳ್ಬೋದು. IP55 ವಾಟರ್ ರೆಸಿಸ್ಟೆನ್ಸಿಂದನೂ ಬರ್ತೈತೆ. ವೆಯ್ಟ್ ಬಂದ್ಬಿಟ್ಟು ನಮಗೆ 35 ಗ್ರಾಮ್ಸ್ ಇದೆ ಅಂತ ಹೇಳ್ಬೋದು. ಇದರಲ್ಲಿ ಗೂಗಲ್ ಡಿವೈಸಸ್ ಯಾವನ್ನ ಇದ್ರೆ ಬೇಗ ಪೇರ್ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಬ್ಲೂಟೂತ್ 5.3 ಇಂದ ಬರ್ತೈತೆ. ಇನ್ನು ಭಾಳಷ್ಟಿದೆ, ಓಕೆನಾ. ಇನ್ನು ಹೇಳ್ಬೇಕಂದ್ರೆ ನೀವು ಇದು ಡ್ಯೂಲ್ ಕಂಟ್ರೋಲ್ ಇರುತ್ತೆ, ಓಕೆನಾ. ಡ್ಯೂಲ್ ಡಿವೈಸ್ಗೆ ನಾವು ಕನೆಕ್ಟ್ ಮಾಡ್ಬೋದು, ಒಂದು ಬರ್ಡ್ಗೆ ಇನ್ನೊಂದು ಬರ್ಡ್ಗೆ ನಾವು 2 ಡಿವೈಸ್ ಅಂತಂದರೆ ಪೇರ್ ಮಾಡ್ಕೋಬೋದು, ಓಕೆನಾ. ಸೊ ಇದೊಂದು ಬಂದ್ಬಿಟ್ಟು ಒಳ್ಳೆ ಬೆನಿಫಿಟ್ ಅಂತ ಹೇಳ್ಬೋದು. ಇದು ಅಪ್ರಾಕ್ಸಿಮೇಟ್ಲಿ ಪ್ರೈಸ್ ಬಂದ್ಬಿಟ್ಟು ಅಂತಂದ್ರೆ 9,999 ರೂಪಾಯಿ, ಅಂದರೆ 10,000 ಅಂತ ಅನ್ಕೊಳ್ಳಿ, ಇನ್ನೂ 1 ರೂಪಾಯಿ ಯಾಕೆ ಬಾಕಿ. ಸೊ 10,000ಗೆ ನಮಗೆ ಲಾಂಚ್ ಆಗಿದೆ ಅಂತ ಹೇಳ್ಬೋದು. ಅಪ್ರಾಕ್ಸಿಮೇಟ್ಲಿ ಹೋದ ಸಲ ಬಂದ್ಬಿಟ್ಟು ಇಯರ್ 1 ಬಂದ್ಬಿಟ್ಟು ನಮಗೆ 8,000 ಸಮಥಿಂಗ್ ಏನೋ ಲಾಂಚ್ ಆಗಿತ್ತು. ಇವಾಗಂತ 10,000 ಕೇಳಿಸಿದ್ದ ಅಂತ ಹೇಳ್ಬೋದು. ಸ್ಪೆಸಿಫಿಕೇಷನ್ಸ್ ವೈಸಸ್ ನಮಗೆ ಅಂತಂದರೆ ಭಾಳಷ್ಟು ಚೇಂಜಸ್ ನೋಡ್ತಿದ್ವಿ ಅಂತ ಹೇಳ್ಬೋದು. ಸೊ ನಥಿಂಗ್ ಆ ಥರನೇ ಸಖತ್ ಅಂತ ಹೇಳ್ಬೋದು. ಸೊ ಇದಿಷ್ಟೇ ಅಂತ ನಮಗೆ ನಥಿಂಗ್ ಇಯರ್ 2 ಬಗ್ಗೆ ಇವೆಲ್ಲ ಸ್ಪೆಸಿಫಿಕೇಷನ್ಸ್ ಮಾತ್ರ ಸಖತ್ತಾಗಿದೆ ಅಂತ ಹೇಳ್ಬೋದು. ಸೊ ಇದು ಬಂದ್ಬಿಟ್ಟು ನಮಗೆ ಅಂತ ನಥಿಂಗ್ ಇಯರ್ 2 ಬಗ್ಗೆ. ಇನಿಷಿಯಲಿ ಸೆಕೆಂಡ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಅಂತಂದರೆ ಸ್ಯಾಮ್ಸಂಗ್ ಕಡೆಯಿಂದ ಸ್ಯಾಮ್ಸಂಗ್ M54 5G ಈ ಮೊಬೈಲ್ ಬಂದ್ಬಿಟ್ಟು ಇದ್ರ ಬಗ್ಗೆ ಎಲ್ಲ ಸ್ಪೆಸಿಫಿಕೇಷನ್ಸ್ ಎಲ್ಲ ಗೊತ್ತಾಗಿದ್ದಾವೆ. ಅದರಲ್ಲಿ ಫಸ್ಟ್ ಬಂದ್ಬಿಟ್ಟು ಏನಂತಂದರೆ, ಈ ಮೊಬೈಲ್ ನಮಗೆ ರಿಯರ್ ಕ್ಯಾಮ್ರಾ ಬಂದ್ಬಿಟ್ಟು 108 ಮೆಗಾಪಿಕ್ಸಲಿಂದ ಬರ್ತೈತೆ ಅಂತ ಹೇಳ್ಬೋದು. ಡಿಸ್ಪ್ಲೇ ಬಂದ್ಬಿಟ್ಟು AMOLED ಡಿಸ್ಪ್ಲೇ 120 Hz ರಿಫ್ರೆಶ್ ರೇಟಿಂದ ಬರ್ತೈತೆ. ಹಾಗೆ ಇದರಲ್ಲಿ ಬ್ಯಾಟ್ರಿ ವಿಷಯಕ್ಕೆ ಬಂದಿರೋದನ್ನ 6000 mAh ಬ್ಯಾಟ್ರಿ 25 ವ್ಯಾಟ್ ಚಾರ್ಜಿಂಗ್ಗೆ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬೋದು. LPDDR4X RAM UFS 2.2 ಸ್ಟೋರೇಜಿಂದ ಬರ್ತೈತೆ ಅಂತ ಹೇಳ್ಬೋದು. ಸೊ ಪ್ರೊಸೆಸರ್ ವಿಷಯಕ್ಕೆ ಬಂದರೆ Exynos 1380 ಈ ಪ್ರೊಸೆಸರ್ನ ಯೂಸ್ ಮಾಡಿದರೆ. ಸೊ ನೋಡೋಣ ಯಾವ ಪ್ರೈಸ್ ಲಾಂಚ್ ಮಾಡ್ತಾರೋ ಅದರ ಮೇಲೆ ಡಿಪೆಂಡ್ ಇರುತ್ತೆ ಈ ಮೊಬೈಲ್ನ ಕ್ವಾಲಿಟಿ. ಅವಾಗ ಗೊತ್ತಾಗುತ್ತೆ ಏನು ಪ್ರೈಸಿಗೆ ಲೆವೆಲ್ ತಕ್ಕದ್ದ ಅಲ್ಲ ಅಂತ. ಸೊ ಅವಾಗ ಮಾತಾಡೋಣ ಈ ಮೊಬೈಲ್ ಬಗ್ಗೆ. ಸೊ ಇವಿಷ್ಟೇ ಅಂತ ಈ ಮೊಬೈಲ್ನ ಸ್ಯಾಮ್ಸಂಗ್ M54 5G ಈ ಮೊಬೈಲ್ನ ಎಲ್ಲ ಸ್ಪೆಸಿಫಿಕೇಷನ್ಸ್ ಅಂತ ಹೇಳ್ಬೋದು. ಇದರಲ್ಲಿ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಗೆ ಏನಂತಂದರೆ ಒಂದು ಸ್ಕ್ಯಾಮ್ ರಿಲೇಟೆಡ್ ಬ್ರದರ್. ಸ್ಕ್ಯಾಮ್ ಮಾತ್ರ ಪ್ರತಿ ಸಲ ಇದ್ದಂಗೆ ಡೈಲಿ ಸಹ ಸ್ಕ್ಯಾಮ್ ರಿಲೇಟೆಡ್ ಇದ್ದೇ ಇರ್ತವೆ, ಒಂದೆಲ್ಲ ಒಂದು ಸ್ಟೋರಿ ಬರ್ತಾನೆ ಇರ್ತವೆ. ಸೊ ಈ ಸ್ಟೋರಿ ಬಂದ್ಬಿಟ್ಟು ನಮಗೆ ಕರೆಂಟ್ ಬಿಲ್ ರಿಲೇಟೆಡ್. ಇದು ಬಂದ್ಬಿಟ್ಟು ನಮಗೆ ಇನ್ಸಿಡೆಂಟ್ ಮುಂಬೈನಲ್ಲಿ ನಡೆದಿದೆ ಅಂತ ಹೇಳ್ಬೋದು. ಸೊ ಬಯಮ್ಮ ಅವ್ರ ಗಂಡನ ಮೊಬೈಲಿಗೆ ಒಂದು ಮೆಸೇಜ್ ಬಂದಿರುತ್ತೆ, ಓಕೆನಾ. ಕರೆಂಟ್ ಬಿಲ್ ಯಾವುದು ಅಂದರೆ ಕರೆಂಟ್ ಬಿಲ್ ಯಾವ ಮೊಬೈಲಿಗೆ ಕನೆಕ್ಟ್ ಆಗಿರುತ್ತೋ, ಸೊ ಆ ಮೊಬೈಲ್ ನಮಗೆ ನಂಬರ್ಗೆ ಏನೋ ಒಂದು ಮೆಸೇಜ್ ಬಂದಿದೆ ಅಂತ ಹೇಳ್ಬೋದು, SMS. ನೀವೇನಾದರೂ ಕರೆಂಟ್ ಬಿಲ್ ಕಟ್ಟಲಿದ್ರೆ ಮಾತ್ರ ನಿಮ್ಮ ಮನೆ ಕರೆಂಟ್ ಪ್ಲಗ್ ಕಟ್ ಮಾಡ್ತೀವಿ ಅಂತ ಆ ರೀತಿಯಲ್ಲಿ ಮೆಸೇಜ್ ಬಂದೈತೆ. ಸೊ ಅಮ್ಮ ಎದೆ ಬಿದ್ದು ಅದರಲ್ಲಿರೋ ಲಿಂಕ್ ಕ್ಲಿಕ್ ಮಾಡಿದ್ದಾಳೆ, ಅದರಲ್ಲಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿದ್ದಾಳೆ ಅಂತದ್ದು. ಲಿಂಕ್ ಕ್ಲಿಕ್ ಮಾಡಿ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿದ್ದಾಳೆ. ಕಾಲ್ ಮಾಡಿದ ತಕ್ಷಣ ಅಂತಂದರೆ ಅವರು ಹೇಳಿದ್ರೆ, ಇವಾಗ ಕರೆಂಟ್ ಆಫೀಸರ್ಸ್ ಅಂತ ಮಾತಾಡಿ ಎಲೆಕ್ಟ್ರಿಸಿಟಿ ಬಿಲ್ ಆಫೀಸರ್ ಅಂತ ಮಾತಾಡಿ ನಿಮಗೆ ಹೆಲ್ಪ್ ಮಾಡ್ತೀವಿ ಬಿಲ್ ಕಟ್ಟೋಕೆ ಅಂತೇಳಿ ನಮಗೆ ಹೇಳ್ತಾರೆ. ಟೀಮ್ ವೀವರ್ ಅಪ್ಲಿಕೇಶನಿಂದ ಏನಂತಂದರೆ ಅವ್ರನ್ನ ಗೈಡ್ ಮಾಡಿದ ತಕ್ಷಣ ಅಂತಂದರೆ ಬ್ಯಾಂಕ್ ರಿಲೇಟೆಡ್ ಎಲ್ಲ ಡೀಟೇಲ್ಸ್ ಎಲ್ಲ ತಗೊಂಡು SMS OTP ನೋಡಿ ಇದ್ದಕ್ಕಿದ್ದಂಗೆ ಏನಂತ ಮಿನಿಮಮ್ ಬಂದುಬಿಟ್ಟು 7 ಲಕ್ಷ ತಕನೆ ಅಂತಂದರೆ ಮಂಗಮಾಯ ಆಗಿದಾವೆ ಅಂತ ಹೇಳ್ಬೋದು. ಸೊ ದೊಡ್ಡ ಲೆಕ್ಕ ಬ್ರದರ್ಸ್. ಈ ಥರ ನಮ್ಮ ಇನ್ಸಿಡೆಂಟ್ ಆಗ್ತಾನೆ ಇರ್ತವೆ. ಆ್ಯಕ್ಚುಲಿ ಇದು ನಮ್ಮ 4ನೇ ಸಲ 5ನೇ ಸಲ ಏನೋ ಈ ಥರ ಭಾಳಷ್ಟು ಸ್ಕ್ಯಾಮ್ಸ್ ಆಗೋಕ್ಕೆ ಸ್ವಲ್ಪ ಹುಷಾರು. ಇನಿಷಿಯಲಿ ನೆಕ್ಸ್ಟ್ ನ್ಯೂಸ್ ನೋಡೋದು ನಮಗೆ ಅಂತ 6G ನೆಟ್ವರ್ಕ್ ಕಡೆಯಿಂದ 5G ನೆಟ್ವರ್ಕ್ ಇನ್ನೇನಂತಂದ್ರೆ ಫುಲ್ ಇನ್ನು ಇಂಡಿಯಾ ವೈಡ್ ಯಾವುದೇ ರೀತಿಯಲ್ಲಿ ಇನ್ನು ಫುಲ್ಫಿಲ್ ಆಗಿಲ್ಲ 5G ನೆಟ್ವರ್ಕು. ಪರ್ಫೆಕ್ಟ್ಲಿ 5G ನೆಟ್ವರ್ಕ್ ಇನ್ನೂ ಹಬ್ಬಿಲ್ಲ.
ಪ್ರೆಸೆಂಟ್ ಆವಾಗಲೇ ಅಂತ 6G ನೆಟ್ವರ್ಕ್ ಬಗ್ಗೆ ಆಲೋಚನೆ ಮಾಡ್ತಾರೆ ಅಂತ ಹೇಳ್ಬೋದು. ಇವಾಗ ಯಾವ ರೀತಿಯಲ್ಲಿ ಹೇಳ್ತಿದ್ದಾರೆ ಅಂದರೆ 5G ನೆಟ್ವರ್ಕ್ ಅಪ್ರಾಕ್ಸಿಮೇಟ್ಲಿ ಏನಂತಂದರೆ ಇವಾಗ ಒಂದು 40 MB ಇಂದ 1GB ತನಕ 1Gbps ತನಕ ಅಂತ ನೆಟ್ವರ್ಕ್ ಬರ್ತಿದೆ ಪ್ರೆಸೆಂಟು. ಭಾಳ ಸಲ ಚೆಕ್ ಮಾಡೋದ್ರಿಂದ ಬರ್ತಿದೆ ನಮಗೆ 1Gbps ಒಳಗಡೆನೇ ಬರ್ತಾಯಿತ್ತು ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ 6G ನೆಟ್ವರ್ಕ್ ಯಾವ ಥರ ಇರುತ್ತೆ ಅಂದರೆ ಅಪ್ರಾಕ್ಸಿಮೇಟ್ಲಿ 1 TB ತನಕ ನಮಗೆ ನೆಟ್ವರ್ಕ್ ಸ್ಪೀಡ್ ಇರುತ್ತೆ ಅಂತ ಹೇಳ್ಬೋದು. ಎಕ್ಸಾಕ್ಟ್ಲಿ ಹೇಳ್ಬೇಕಂದ್ರೆ ಒಂದು 10,000 Mbps ಸ್ಪೀಡ್ನಲ್ಲಿ ನಮಗೆ ನೆಟ್ವರ್ಕ್ ಸ್ಪೀಡ್ ಬರುತ್ತಂತ ಆ ರೀತಿಯಲ್ಲಿ ಹೇಳ್ತಿದ್ದಾರೆ ಅಂತ ಹೇಳ್ಬೋದು. ಇದು 1 TB ಅಂತ ಹೇಳ್ತಾರೆ, ಅಷ್ಟು ಸ್ಪೀಡ್ನಲ್ಲಿ ಬರುತ್ತಾ. ಕಂಪೇರಿವ್ಲಿ 5G ನೆಟ್ವರ್ಕ್ ಕಂಪೇರ್ ಮಾಡಿದ್ರೆ ಅಪ್ರಾಕ್ಸಿಮೇಟ್ಲಿ ಏನಂತಂದರೆ 1000 ಪಟ್ಟು ನಮಗೆ ಅಂತಂದರೆ ನೆಟ್ವರ್ಕ್ ಸ್ಪೀಡ್ ಜಾಸ್ತಿ ಇರುತ್ತಂತ, 5G ಕಂಪೇರ್ ಮಾಡೋದು ಜಾಸ್ತಿ ಇರುತ್ತಂತ ಆ ರೀತಿಯಲ್ಲಿ ಹೇಳ್ತಿದ್ದಾರೆ. ಸೊ ಇದು ಬಂದ್ಬಿಟ್ಟು ಒಳ್ಳೆ ವಿಷಯನೇ, ಬೇಗ ಬೆಳೆದ್ರೆ ಇನ್ನೂ ಭಾಳ ಒಳ್ಳೆ ವಿಷಯ ಅಂತ ಹೇಳ್ಬೋದು. ಇನ್ನು 5G ನೆಟ್ವರ್ಕ್ ಇನ್ನು ಹಬ್ಬಿಲ್ಲಲ್ಲ, ಅದೇ ಬೇಜಾರು. ಸೊ ನೋಡೋಣ ಮುಂದಿನ ದಿನದಲ್ಲಿ ಕಂಪಲ್ಸರಿ ಅಂತಂದರೆ 6G ನೆಟ್ವರ್ಕ್ ಈ ವರ್ಷದಲ್ಲೆಲ್ಲ ಆಗ್ತೀವಿ ಅಂತ ಹೇಳ್ದು, ಅಂದರೆ ಮಾಡೋದಕ್ಕೆಲ್ಲ ರೆಡಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಓಕೆನಾ, ಇನ್ನು ಪರ್ಫೆಕ್ಟ್ಲಿ ಎಲ್ಲ ನಾವು ಮಾಡಲ್ಲ ಅಂತ ಹೇಳ್ತಿಲ್ಲ, ಜಸ್ಟ್ ಏನಂತಂದ್ರೆ ಮಾಡೋದಕ್ಕೆಲ್ಲ ಐಡಿಯಾ ಎಲ್ಲ ಈ ವರ್ಷದಲ್ಲೆಲ್ಲ ಮಾಡ್ತೀವಿ ಅಂತ ಆ ರೀತಿಯಲ್ಲಿ ಹೇಳ್ತಿದ್ದಾರೆ. ಸೊ ನೋಡೋಣ ಯಾವ ರೀತಿಯಲ್ಲಿ ಬರುತ್ತೋ, ಯಾವಾಗ ಬಿಲ್ಡ್ ಮಾಡಿದ್ರೆ ಅಂಬೋದು ನೋಡಬೇಕಿದೆ. ಸೊ ಇದು ಬಂದ್ಬಿಟ್ಟು ನಮಗೆ ಅಂತಂದರೆ 6G ನೆಟ್ವರ್ಕ್ ಕಡೆಯಿಂದ. ಇದಿಷ್ಟಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಆಸೂಸ್ ಕಡೆಯಿಂದ ಆಸೂಸ್ ROG Phone 7 ಇದೊಂದು ಗೇಮಿಂಗ್ ಮೊಬೈಲು. ಈ ಗೇಮಿಂಗ್ ಮೊಬೈಲ್ ಬಂದ್ಬಿಟ್ಟು ನಮಗೆ ಏಪ್ರಿಲ್ 13 ನಮ್ಮ ಇಂಡಿಯಾದಲ್ಲಿ ಲಾಂಚ್ ಆಗ್ತಿದೆ ಅಂತ ಹೇಳ್ಬೋದು. ಸೊ ನೋಡೋಣ ಯಾವ ಸ್ಪೆಸಿಫಿಕೇಶನ್ಸಿಂದ ಬರುತ್ತೋ ಏನೋ ಗೊತ್ತಿಲ್ಲ. ಆಸೂಸ್ ಡೆಡಿಕೇಟೆಡ್ ನಮಗೆ ಅಂತಂದರೆ ಗೇಮರ್ಸ್ಗೆ ಮಾತ್ರ ಡೆಡಿಕೇಟೆಡ್ ಇದು ಅಂತ ಹೇಳ್ಬೋದು. ಯಾಕೆ ನಮ್ಮ ಮೊಬೈಲ್ ಅಂತ ಹೇಳ್ಬೋದು, ಲ್ಯಾಪ್ಟಾಪ್ಸ್ ಇವ್ರವೇ ಇದ್ದಾವೆ ಡೆಡಿಕೇಟೆಡು. ಸೊ ಸಖತ್ ಪರ್ಫೆಕ್ಟ್ಲಿ ಆಸೂಸ್ ಬಂದ್ಬಿಟ್ಟು ನಮಗೆ ಅಂತಂದರೆ ಗೇಮರ್ಸ್ಗೆ ಮಾತ್ರ ಬಿಲ್ಡ್ ಮಾಡಿರೋ ಮೊಬೈಲ್ಸು ಲ್ಯಾಪ್ಟಾಪ್ಸ್ ಅಂತ ಹೇಳ್ಬೋದು. ಸೊ ಇದು ಬಂದ್ಬಿಟ್ಟು ನಮಗೆ ಅಂತಂದರೆ ಆಸೂಸ್ ಕಡೆಯಿಂದ. ಸೊ ಇದರಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಚೀನಾ ಕಡೆಯಿಂದ. ಚೀನಾದವ್ರು ಏನಂತಂದರೆ ಎದಕ್ಕೆ ಫೇಮಸ್ ನಮಗೆ ಗೊತ್ತಿದೆ, ಯಾವುದೊಂದು ಐಟಮ್ಸ್ನ ಬಿಲ್ಡ್ ಮಾಡೋದಕ್ಕೆ, ಅಂದರೆ ಯಾವುದೊಂದು ಡಿವೈಸ್ನ ಬಿಲ್ಡ್ ಮಾಡೋದಕ್ಕೆ, ಇನ್ವೆಂಟ್ ಮಾಡೋದಕ್ಕೆ ಭಾಳಷ್ಟು ಫೇಮಸ್ ಇವರು. ಅದೇ ಥರ ಬಂದ್ಬಿಟ್ಟು ಒಂದು ಡಿವೈಸ್ನ ಇನ್ವೆಂಟ್ ಮಾಡಿದ್ರು ಅಂತ ಹೇಳ್ಬೋದು. ಇವಾಗಲ್ಲ, ಸೊ ಒಂದು 2 months ಬ್ಯಾಕ್ನೇ ಇನ್ವೆಂಟ್ ಮಾಡಿದ್ರು, ಬಟ್ ಅದ್ರ ಬಗ್ಗೆ ಗೊತ್ತಿಲ್ಲ ಭಾಳ ಜನಕ್ಕೆ. ಏನು ಗುರು ಅಂತಂದರೆ ಇವರೊಂದು ಡಿವೈಸ್ ಇನ್ವೆಂಟ್ ಮಾಡಿದ್ರೆ ಯಾವ ಥರ ವರ್ಕ್ ಮಾಡುತ್ತೆ ಅಂತ ಹೇಳ್ಬಲ್ಲ, ಅದ್ರ ಹೆಸರು ಗೊತ್ತಿಲ್ಲ, ನಿಜವಾಗಿ ಹೇಳ್ತಿದ್ದೀನಿ. ಯಾವ ಥರ ವರ್ಕ್ ಮಾಡುತ್ತಂದರೆ ಇದು ನೀವು ಡಿವೈಸ್ಗೆ ಕನೆಕ್ಟ್ ಮಾಡೋಕ್ಕಾಗುತ್ತಾ ಫರ್ ಎದಕ್ಕಂತ, ಇದು ಜಸ್ಟ್ ಲವರ್ಸ್ಗಾಗಿ ಅದನ್ನ ಇನ್ವೆಂಟ್ ಮಾಡಿದ್ರು ಅಂತ ಹೇಳ್ಬೋದು. ಎದಕ್ಕಾಗಿ ಅಂದರೆ ಲಾಕ್ಡೌನಲ್ಲಿ ಇವರು ಭಾಳಷ್ಟು, ಅಂದರೆ ಇವರು ಜಾಸ್ತಿ ಲಾಕ್ಡೌನಲ್ಲಿ ಇವರು ಜೀವನ ಕಳೆದಿದ್ರು ಅಂತ ಹೇಳ್ಬೋದು ಚೀನಾದವರು. ಅದಕ್ಕಾಗಿ ಈ ಡಿವೈಸ್ನ ಇನ್ವೆಂಟ್ ಮಾಡಿದರೆ ಫರ್ ಲವರ್ಸ್ಗೆ. ಇವರು ಲವರ್ಸ್ ಯಾವಾಗ ಲಾಂಗ್ ಇರ್ತಾರಲ್ಲ ಅವಾಗ ಏನಂತಂದರೆ ಮುತ್ತು ಇರ್ತಲ್ಲ, ಮುತ್ತು ಕಿಸ್ ಕೊಟ್ಟಿದ್ರಂತ ಆ ಕಿಸ್ ಕೊಟ್ಟಿರೋದೇನಂತ ಸೌಂಡ್ನ ಫಿಲ್ಟರ್ ಮಾಡುತ್ತೆ. ಫಿಲ್ಟರ್ ಮಾಡಿ ಅಂತಂದರೆ ಡೈರೆಕ್ಟ್ ಅಲ್ಲಿ ಯಾರು ಇರ್ತಾರೆ ಅವರ ಪ್ರೇಯಸಿ ಇರ್ತಾರಲ್ಲ ಅವ್ರಿಗೆ ಅಂತಂದ್ರೆ ಅದನ್ನು ಆ ಸೌಂಡನ್ನ ಕಳಿಸ್ಬೋದು. ಯಾರ ಮುಖಾಂತರ ನಾವು ಡಾಕ್ಯುಮೆಂಟ್ನಲ್ಲೇ ಕಳಿಸಿದರೆ ಆ ಸೌಂಡ್ನ ಅವ್ರು ಫೀಲ್ ಆಗ್ತಾರೆ. ಸೊ ಲೈವ್ ಕೊಟ್ಟಿದ್ರೆ ನಮ್ಮ ಫೀಲ್ ಆಗ್ತಾರಂತ ಆ ರೀತಿ ಎಲ್ಲ ಹೇಳ್ತಿದ್ದಾರೆ. ಬಟ್ ಅಷ್ಟು ಪ್ರಾಕ್ಟಿಕಲಾಗಿ ವರ್ಕ್ ಆಗುತ್ತೆ ಅನ್ನೋ ಗೊತ್ತಿಲ್ಲ. ಸೊ ಡ್ರೈ ಮಾಡಿ ಅಂತ ಮಾತ್ರ ಹೇಳೋಕೆ ಹೋಗ್ಬೇಡಿ, ಗೊತ್ತಿಲ್ಲ ಅದ್ರ ಬಗ್ಗೆ. ಸೊ ಈ ರೀತಿಯೆಲ್ಲ ಹೇಳ್ತಿದ್ರೆ ಅಪ್ರಾಕ್ಸಿಮೇಟ್ಲಿ ಇವರು ಈ ಡಿವೈಸ್ನ ಯಾವಾಗ ಇನ್ವೆಂಟ್ ಮಾಡಿದ್ರೆ ಅವಾಗ ಬಂದ್ಬಿಟ್ಟು ಅಪ್ರಾಕ್ಸಿಮೇಟ್ಲಿ 3,000 ಐಟಮ್ಸ್ ಏನೋ ಬುಕ್ ಆದ್ವಂತೆ. ಆಮೇಲೆ ಸಹ ಇನ್ನೊಂದು 20,000 ಐಟಮ್ಸ್ ಏನಂತಂದ್ರೆ ಇವರು ಇನ್ನೂ ಪೆಂಡಿಂಗ್ ಇಕ್ಕಿದ್ರಂತೆ. ಇನ್ನು ಬುಕ್ ಆಗಿರೋವು ಇನ್ನು ಡೆಲಿವರ್ ಮಾಡೋವು ಇನ್ನೂ ಪೆಂಡಿಂಗ್ ಇಕ್ಕಿದ್ರಂತೆ ಹೇಳ್ಬೋದು. ಒಂದು ದೊಡ್ಡ ಲೆಕ್ಕ ಅಲ್ವಾ. ಸೊ ಹಾಗಿದ್ರೆ ಅಪ್ರಾಕ್ಸಿಮೇಟ್ಲಿ ಪ್ರೈಸ್ ಬಂದ್ಬಿಟ್ಟು ಚೈನಾದಲ್ಲಿ 3,000 ರೂಪಾಯಿ ಇದಂತೆ. ಸೊ ಹೇಳಿದೆ ಇದೊಂದು ವೆರೈಟಿ ಡಿವೈಸ್ ಅಲ್ವಾ. ಸೊ ಅದಕ್ಕಾಗಿ ನಿಮಗೆ ಅಂತಂದ್ರೆ ಹೇಳಮ್ಮಂತ ಇದು ಟಾಪಿಕ್ನ ಚೂಸ್ ಮಾಡ್ಕೊಂಡೆ. ನೋಡೋಣ ಇಂಥ ಡಿವೈಸ್ ಇನ್ವೆಂಟ್ ಮಾಡೋದಕ್ಕೆ ಇವ್ರ ಕೈಲಾಗೋದು ಯಾರ ಕೈಲಾಗಲ್ಲ. ಸೊ ಆ ರೀತಿಲಿ ಒಂಥರ ಬೆಟ್ರ್ ಡಿವೈಸ್ ಅಂತ ಹೇಳ್ಬೋದು, ವರ್ಸ್ಟ್ ಡಿವೈಸ್ ಅಂತ ಹೇಳ್ಬೋದು. ನೋಡೋಣ, ಇದು ಬಂದ್ಬಿಟ್ಟು ಲಾಕ್ಡೌನಲ್ಲಿ ಇದ್ದು ಯಾರೋ ಒಬ್ಬ ಫ್ರಸ್ಟ್ರೇಟೆಡ್ ಪರ್ಸನ್ ಇದನ್ನು ಇನ್ವೆಂಟ್ ಮಾಡಿದ್ರು ಅಂತ ಅನ್ನಿಸ್ತದೆ ನಿಜವಾಗ್ಲೇ ನೋಡ್ತಿದ್ರೆ. ಸೊ ನೋಡೋಣ ಇದು ಈ ರೀತಿಯಲ್ಲಿ ವರ್ಕ್ ಮಾಡುತ್ತೆ ಅಂತ ಹೇಳ್ಬೋದು. ಈಗ ಸಪ್ರೇಟ್ ಒಂದು ಅಪ್ಲಿಕೇಶನ್ ಇರುತ್ತೆ, ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಈ ಡಿವೈಸ್ ನಿಮ್ಮ ಮೊಬೈಲಿಗೆ ಕನೆಕ್ಟ್ ಮಾಡ್ಕೊಂಡು ಏನಂತಂದರೆ ಸೊ ನೀವು ಕೊಟ್ಟಿರೋ ಆ ಸೌಂಡನ್ನ ನೀವು ಡೌನ್ಲೋಡ್ ಮಾಡ್ಕೋಬೋದು. ಅದೇ ಥರ ಬಂದ್ಬಿಟ್ಟು ಬೇರೆಯವ್ರಿಗೆ ಕಳಿಸ್ಬೋದು. ಈ ರೀತಿಯಲ್ಲಿ ಅಂತ ವರ್ಕ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಇದು ಬಂದ್ಬಿಟ್ಟು ಇಂಥ ಕಲಾ ಅಂದರೆ ಇಂಥ ಆರ್ಟಿಸ್ಟ್ಗಳು ಎಲ್ಲಿರಲ್ಲ, ಚೀನಾದಲ್ಲೇ ಇರ್ತಾರೆ. ಸೊ ಇಷ್ಟರಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನೀವು OnePlus ಕಡೆಯಿಂದ OnePlus Nord CE3 Lite ಈ ಮೊಬೈಲ್ ಬಂದ್ಬಿಟ್ಟು ಅಂತಂದರೆ ಇಂಡಿಯಾದಲ್ಲಿ ಲಾಂಚ್ ಆಗ್ತೈತೆ. ಏಪ್ರಿಲ್ 4 ಈ ಮೊಬೈಲ್ ಲಾಂಚ್ ಆಗ್ತಿದೆ ಅಂತ ಹೇಳ್ಬೋದು ನಮ್ಮ ಇಂಡಿಯಾದಲ್ಲಿ. ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಅಂತ ಚೈನಾದಲ್ಲಿ ಆಲ್ರೆಡಿ ಲಾಂಚ್ ಆಗೈತೆ. ಅವಾಗ 2 months ಬ್ಯಾಕ್ 1 month ಬ್ಯಾಕ್ ಲಾಂಚ್ ಆಗಿರಬೇಕು. ಆ್ಯಕ್ಚುಲಿ ಏನಂತ ಇವಾಗ ಲಾಂಚ್ ಮಾಡ್ತಾರೆ ಇದನ್ನು. ನೋಡಿದ್ರಲ್ಲ ಫ್ರೆಂಡ್ಸ್, ಇವು ಬಂದ್ಬಿಟ್ಟು ಅಂದರೆ ಇವತ್ತಿನ ಬಂದ್ಬಿಟ್ಟು ಒಳ್ಳೆ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಅಂತ ನನಗೆ ಅನಿಸಿದ್ದು. ಈ ಟೆಕ್ ನ್ಯೂಸ್ ಬಗ್ಗೆ ನಿಮಗೆ ಎಷ್ಟು ಅಂತ ಕೆಳಗೆ ಕಾಮೆಂಟ್ನ ತಿಳಿಸಿ. ಸರ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇದರ ಡೈಲಿ ಟೆಕ್ನಾಲಜಿ ಎಲ್ಲ ಸಬ್ಸ್ಕ್ರೈಬ್ ಮಾಡಿ. ಸ್ವಲ್ಪ ಲೈಕ್ ಕೊಟ್ಟು ಮೋಟಿವೇಶನಲ್ ಫೀಲ್ ಆಗಿ ಇದರ ಡೈಲಿ ಟೆಕ್ ಅಭ್ಯಾಸ ನಮಗೆ ಟ್ರೈನ್ ಮಾಡ್ತಾನೆ ಇರುತ್ತೆ ನಿಮಗಾಗಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.